ಯಾಕೆ ಪಿತೃಗಳ ಕೃಪೆ ಆದರೆ ಮಾತ್ರ ಮದುವೆ ಮನೆ ಸಂತಾನ ವೃದ್ಧಿ ಆಗುತ್ತೆ. ಈಗ ಎಷ್ಟೋ ಪಿತೃಪೂಜೆ ಮಾಡಲಿಕ್ಕೆ ದುಡ್ಡಿರಲ್ಲ. ಅವರಿಗೆ ಒಂದು ಪ್ರಕೃತಿಯ ಟಿಪ್ಸ್ ಕೊಡ್ತೀನಿ. ಮೋಸ್ಟ್ ಪವರ್ಫುಲ್ ದೇವವೃಕ್ಷಗಳು, ಅಲ್ಲನ್ನು ಹೆಂಗೆ ಕಂಡುಹಿಡಿಯೋದು? ಆ ಮರಗಳನ್ನು ನಾವು ತಬ್ಕೊಂಡಾಗ ನಮ್ಮ ಇಷ್ಟು ಚಕ್ರಗಳನ್ನು ತಾಗಿಸಿ ಆ ಎನರ್ಜಿ ಸರ್ಕಲ್ ನಮ್ಮ ಚಕ್ರಗಳನ್ನು ಕ್ಲೀನಿಂಗ್ ಮಾಡುತ್ತೆ. ಹೆಂಡತಿ ಹೊರಗೆ ಹಾಕಿದಾಗ ತುಂಬ ಎಣ್ಣೆ ಹೊಡೆದವನು ಕೊನೆಗೆ ಮಲಗುವುದು ಆ ವೃಕ್ಷದ ಕೆಳಗೆ. ಜಗತ್ತಲ್ಲಿ ಯಾವುದಾದ್ರು ಒಂದು ವೃಕ್ಷ ರಾತ್ರಿ ಹೊತ್ತಲ್ಲೂ ಆಕ್ಸಿಜನನ್ನು ಲಿಬ್ರೇಟ್ ಮಾಡ್ತದೆ ಅಂದರೆ ಸೊ ಆ ವೃಕ್ಷ ಧನಾಧಿಪತಿ, ಸೌಂದರ್ಯವನ್ನು ಕೊಡೋನು. ಸೊ ಅದೇ ಥರ ಇವತ್ತೊಂದು ಸಿಂಪಲ್ ಲಾಜಿಕ್ಕನ್ನು ಹೇಳಿಕೊಡ್ತೀನಿ. ಸೊ ಯಾರಿಗೆಲ್ಲ ನಮ್ಮ ಡೌಟ್ ಇರುತ್ತೆ, ಅಯ್ಯೋ ನನಗೆ ತಾಂತ್ರಿಕ ಪ್ರಯೋಗಗಳು ಮಾಡಿದ್ದಾರೆ, ಈಗ ಎಷ್ಟೋ ಪಿತೃಪೂಜೆ ಮಾಡಲಿಕ್ಕೆ ದುಡ್ಡಿರಲ್ಲ. ಅವರಿಗೆ ಒಂದು ಪ್ರಕೃತಿಯ ಟಿಪ್ಸ್ ಕೊಡ್ತೀನಿ. ಹಲಸಿನ ಮರಗಳನ್ನು ಬೆಳೆಸಿ, ಅದ್ರ ಪಿತೃವೃಕ್ಷ. ಲಾಜಿಕಲಿಯೂ ಹೇಳ್ತೀನಿ. ಹಾಗಾಗಿ ಅಗ್ನಿ ಪಿತೃದೇವತೆ. ತರ್ಪಣ ಬಿಡೋದ್ರಲ್ಲಿ ವಸುಗಳಿಗೂ ನಾವು ಬಿಡ್ತೀವಿ. ವಸುಗಳಲ್ಲಿ ಅಗ್ನಿಯೂ ಒಬ್ಬ, ಅಷ್ಟವಸುಗಳಲ್ಲಿ ಅಗ್ನಿಯೂ ಒಬ್ಬ. ಆ ಅಗ್ನಿ ವಾಸವಾಗಿರೋದು ಯಾವುದರಲ್ಲಿ? ಹಲಸಿನ ಮರವನ್ನೇ ಯಜ್ಞಕ್ಕೆ ನಾವು ಹಾಕೋದು. ಮಾವಿನ ಮರವನ್ನು ದಕ್ಷಿಣಾಗ್ನಿಗೆ ಯೂಸ್ ಮಾಡ್ತೀವಿ. 3 ಅಗ್ನಿ ರೂಪ: ಆವಹನೀಯ, ಗಾರ್ಹಪತ್ಯ, ದಕ್ಷಿಣಾಗ್ನಿ. ದಕ್ಷಿಣಾಗ್ನಿ ಅಂದರೆ ಯಮನ ದಿಕ್ಕಿನ ಅಗ್ನಿ. ಅದನ್ನು ನಾವು ಸತ್ತಾಗ ಉಪಯೋಗಿಸ್ತೀವಿ. ಆವಾಗ ಮಾವಿನ ಮರ ಮತ್ತು ಹಲಸಿನ ಮರವನ್ನು ಉಪಯೋಗಿಸ್ತೀವಿ. ಸೊ ಹಾಗಾಗಿ ವೈದಿಕಗಳಲ್ಲಿ ಹಿಂದೆ ಮಾವಿನ ಹಣ್ಣು ಕೊಡೋದೊಂದು ಪದ್ಧತಿ ಇತ್ತು. ಹಲಸಿನ ಹಣ್ಣಿನ ಪಾಯಸ ಮಾಡೋದು ಅಥವಾ ಹಪ್ಪಳ ಮಾಡೋ ಪದ್ಧತಿ ಇತ್ತು. ಮತ್ತು ನಮ್ಮ ಮನೆಗಳಲ್ಲೂ ಈ ಪಿತೃದೇವತೆಗಳ ತೃಪ್ತಿಗೆ ಹಲಸು ಮತ್ತು ಮಾವಿನ ತೋರಣ ಮಾಡ್ತೀವಿ. ನಮಗೆ ಯಾಕೆ ಆ ಎಲೆಗಳನ್ನು ಯೂಸ್ ಮಾಡ್ತೀವಿ? ಬೇರೆ ಯಾವ ವೃಕ್ಷ ಹಾಕಲ್ಲಲ್ಲ ನಾವು. ಹಲಸಿನ ತೋರಣ ಅಥವಾ ಮಾವಿನ ತೋರಣ. ಯಾಕೆ ಪಿತೃಗಳ ಕೃಪೆ ಆದರೆ ಮಾತ್ರ ಮದುವೆ ಮನೆ ಸಂತಾನ ವೃದ್ಧಿ ಆಗುತ್ತೆ, ಉಪನಯನ ಮಾಡ್ತಾನು. ಸೊ ಯಾವ ಫಂಕ್ಷನ್ ಆದರೂ ಇದೆರಡು ಎಲೆಗಳಿರ್ತದೆ. ಸೊ ಅಗ್ನಿ ಇರುವ ವೃಕ್ಷ, ಪಿತೃಗಳಿರೋ ವೃಕ್ಷ ಹಲಸಿನ ಮರ. ಸೊ ನಿಮ್ಮ ಯಾರೋ ತೀರು ಹೋಗಿದ್ದಾರೆ, ನಿಮಗೆ ಈ ರಿಚುವಲ್ಗಳ ಮೇಲೆ ನಂಬಿಕೆ ಇಲ್ಲ, ರಿಯಾಲಿಟಿಗೆ ಬರುವ ಒಂದೊಂದು ಹಲಸಿನ ವೃಕ್ಷ ನೆಡಿ. ಅದರಿಂದ ಲಾಭ ಹೇಳ್ತೀನಿ.